ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಮಾವ ಮಗುವಾದನು. ಎಸ್, ಇವತ್ತು ದೀಪಾವಳಿ. ಎಲ್ಲೆಲ್ಲೂ ಈಗ ಪಟಾಕಿ ಸದ್ದೇ ಕೇಳಿ ಬರ್ತಿರತ್ತಲ್ವಾ. ಇದು ಮಕ್ಕಳ ಕಥೆಯಾದ್ರೆ ದೊಡ್ಡವರು ಸಿಹಿ ತಿಂಡಿಗಳನ್ನು ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಗಂಡನ ಜೊತೆ ತವರು ಮನೆಗೆ ಬಂದು ಅಮ್ಮನ ಜೊತೆ ಹಬ್ಬದೂಟ ತಯಾರಿ ಮಾಡ್ತಾ ಇರ್ತಾರೆ. ಇನ್ನು 3 ದಿನ ಕೇವಲ ದೀಪದ ಹಬ್ಬದೇ ಕಾರುಬಾರು. ಆದರೆ ವೀಕ್ಷಕರೇ, ಇವತ್ತು ಹೆಣ್ಣು ಮಕ್ಕಳು ತವರು ಮನೆಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಇಲ್ಲೊಬ್ಬ ಹೆಣ್ಣು ಮಗಳು ತವರು ಮನೆಗೆ ಹೋಗುವ ಆಸೆ ಪಟ್ಟಿದ್ದಕ್ಕೇನೆ ಹೆಣವಾಗಿ ಹೋಗಿದ್ದಾಳೆ. ಆಕೆ ಕೂಡ ಎಲ್ಲರಂತೆ ತನ್ನ ತವರನ್ನ ಬಿಟ್ಟು ಗಂಡನ ಮನೆ ಸೇರಿದ್ಲು. ಆದರೆ ಎಲ್ಲರಂತೆ ಆಕೆಗೂ ತನ್ನ ತವರಿನ ಬಗ್ಗೆ ಎಮೋಷನ್ ಇತ್ತು. ಹೀಗಾಗಿ ಒಂದು ದಿನ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಅಷ್ಟೇ. ಗಂಡ ಆಕೆಯನ್ನ ಇಲ್ಲ ಅಂತ ಅನಿಸಿಬಿಟ್ಟಿದ್ದಾನೆ. ಇಂತಹ ಒಬ್ಬ ಪಾಪಿ ಗಂಡ ಮತ್ತು ನತದೃಷ್ಟ ಹೆಣ್ಣು ಮಗಳ ಕಥೆಯನ್ನ ನಾವಿವತ್ತು ಹೇಳೋದಕ್ಕೆ ಬಂದಿದ್ದೇವೆ. ಆದರೆ ಈ ಕಥೆಯನ್ನ ಹೇಳೋದಕ್ಕೆ ನಾವು ಸೀದಾ ಚಿಕ್ಕಮಗಳೂರಿಗೆ ಹೋಗಬೇಕು. ವೀಕ್ಷಕರೇ, ಅದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲಘಟ್ಟ ಅನ್ನೋ ಗ್ರಾಮ. ಅವತ್ತು ಸೆಪ್ಟೆಂಬರ್ 6ನೇ ತಾರೀಕು, ಸರಿಯಾಗಿ 1 ತಿಂಗಳ ಹಿಂದೆ ಇದೇ ಆಲಘಟ್ಟ ಗ್ರಾಮದ ಪುರುಷನೊಬ್ಬ ಕಡೂರು ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದಿದ್ದ. ಬಂದು, ಸರ್, ನನ್ನ ಹೆಂಡತಿ ಕಾಣಿಸ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಎಂದಿದ್ದ. ಹೀಗೆ ಅವತ್ತು ಮಿಸ್ಸಿಂಗ್ ಕೇಸ್ ದಾಖಲಿಸಲು ಬಂದವನು ಈತನೇ ನೋಡಿ. ಹೆಸರು ವಿಜಯ್. ಈ ವಿಜಯ್ ಇದ್ದಾನಲ್ಲ, ಈತ ಇದೇ ಆಲಘಟ್ಟ ಗ್ರಾಮದವನು. ವಯಸ್ಸು 33. ಇದೇ ವ್ಯಕ್ತಿ ಬಂದು ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಸ್ ದಾಖಲಿಸೋದಕ್ಕೆ ಬಂದಿದ್ದ. ಇನ್ನು ಪೊಲೀಸರು ಈತನನ್ನ ಸಮಾಧಾನ ಪಡಿಸಿ ಆತನ ಹೆಂಡತಿಯ ಬಗ್ಗೆ ವಿಚಾರಿಸಿದ್ರು. ಆಗ ಆತ ತನ್ನ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ. ಅಂದ ಹಾಗೆ ಮಿಸ್ಸಿಂಗ್ ಆಗಿದ್ದ ಆ ಹೆಂಡತಿ ಈಕೆಯೇ ನೋಡಿ. ಈಕೆ ಮಿಸ್ಸಿಂಗ್ ಆದ ಮಹಿಳೆ ಭಾರತಿ. ಮೂಲತಃ ಕಡೂರು ತಾಲೂಕಿನ ಪರದೇಶಾಳ್ ಗ್ರಾಮದವಳು. ಇದೇ ಭಾರತಿ ಮತ್ತು ವಿಜಯ್ಗೆ 3 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. ಇಬ್ರು ದೂರದ ಸಂಬಂಧಿಗಳೇ. ಹೀಗಾಗಿ ಗುರು ಹಿರಿಯರು ನಿಶ್ಚಯಿಸಿ 2022ರಲ್ಲಿ ಮದುವೆ ಮಾಡಿರ್ತಾರೆ. ಸಂಬಂಧದಲ್ಲಿ ಮದುವೆ ಆಗ್ತಿದೆ ಅಂತ ಭಾರತಿ ಕುಟುಂಬದವರೇನು ಫ್ರೀಯಾಗಿ ಮದುವೆ ಮಾಡಿಕೊಟ್ಟಿರಲಿಲ್ಲ. ಬದಲಿಗೆ ಕಾರು, ಬೈಕು ಎಲ್ಲವನ್ನ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಇದ್ದಂತೆ ಆಕೆ ಅವತ್ತು ಮಿಸ್ಸಿಂಗ್ ಆಗಿ ಬಿಡ್ತಾಳೆ. ಅವತ್ತು ಸೆಪ್ಟೆಂಬರ್ 5ನೇ ತಾರೀಕು ಸಂಜೆ ವೇಳೆಗೆ ಭಾರತಿಗೆ ತನ್ನ ಅಜ್ಜಿಯನ್ನ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಆಗ ಭಾರತಿ ತನ್ನ ಗಂಡನಿಗೆ ಅಜ್ಜಿಯನ್ನ ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆದ್ರೆ ಅವತ್ತು ರಾತ್ರಿ ಎಷ್ಟೇ ಹೊತ್ತಾದ್ರೂ ಆಕೆ ಆಸ್ಪತ್ರೆಗೆ ಹೋಗಿರೋದಿಲ್ಲ, ವಾಪಸ್ ಮನೆಗೂ ಬರೋದಿಲ್ಲ. ಗಂಡ ಆತಂಕಗೊಂಡು ಆಕೆಯ ಹೆತ್ತವರಿಗೆ, ಸಂಬಂಧಿಕರಿಗೆಲ್ಲ ಕಾಲ್ ಮಾಡಿ ವಿಚಾರಿಸ್ತಾನೆ. ಬಟ್ ಎಲ್ಲೂ ಹೆಂಡತಿಯ ಸುಳಿವಿಲ್ಲ. ಮರುದಿನ ತನಕ ಹುಡುಕಿ ಕೊನೆಗೆ ಹೋಗಿ ಪೊಲೀಸ್ ಠಾಣೆಗೆ ಕೂತು ಬಿಡ್ತಾನೆ. ಸೊ ಪೊಲೀಸರಿಗಿದ್ದ ಒಂದೇ ಒಂದು ದಾರಿ ಗಂಡನನ್ನೇ ವಿಚಾರಣೆ ಮಾಡೋದು. ಇರಲಿ ಅಂತ ಆವತ್ತು ಅಂದ್ರೆ ಅಕ್ಟೋಬರ್ 11ನೇ ತಾರೀಕು ಗಂಡನನ್ನ ವಶಕ್ಕೆ ಪಡಿತಾರೆ. ಅವನನ್ನೇ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ.
ಆದರೆ ಅವನ ಉತ್ತರಗಳು ಯಾಕೋ ಪೊಲೀಸರಿಗೆ ಡೌಟ್ ಬರುವಂತೆ ಮಾಡುತ್ತೆ. ಸೊ ಅವರದ್ದೇ ಭಾಷೆಯಲ್ಲಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗಲೇ ನೋಡಿ ಈ ಕಿರಾತಕ ಗಂಡ ಒಂದು ಶಾಕಿಂಗ್ ಮಾಹಿತಿಯನ್ನ ಹೇಳೋದು. ಆ ಶಾಕಿಂಗ್ ಮಾಹಿತಿ ಗಂಡನೇ ತನ್ನ ಹೆಂಡತಿಯನ್ನ ಕೊಂದಿದ್ದಾನೆ ಅನ್ನೋದು. ಯಸ್, ಭಾರತಿ ವಾಸ್ ಕಿಲ್ಡ್ ಬೈ ಗಂಡ ವಿಜಯ್. ತಡ ಮಾಡದೆ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡ್ತಾರೆ. ಹೆಂಡತಿಯ ಶವ ಎಲ್ಲಿ ಅಂತ ಕೇಳ್ತಾರೆ. ಆಗ ಹೇಳಿದ ಉತ್ತರ ಪೊಲೀಸರನ್ನೇ ತಂಡ ಹೊಡೆಯುವಂತೆ ಮಾಡುತ್ತೆ. ಕಾರಣ ಆತ ಹೆಂಡತಿಯನ್ನ ಕೊಂದು ತನ್ನ ಜಮೀನಿನ ಬೋರ್ವೆಲ್ ಒಳಗೆ ಶವವನ್ನ ಎಸೆದು ಬಿಟ್ಟಿರ್ತಾನೆ. ಇದೇ ಬೋರ್ವೆಲ್ನಲ್ಲಿ ಈಗಲೂ ಭಾರತೀಯ ಶವವಿದೆ ವೀಕ್ಷಕರೇ. ಅದನ್ನ ಇನ್ನೂ ಸಹ ಹೊರ ತೆಗೆದಿಲ್ಲ. ಪೊಲೀಸರ ಬೂಟಿನೇಟಿಗೆ ಈ ಕಿರಾತಕ ಗಂಡ ನಿಜವನ್ನೆಲ್ಲ ಬಾಯಿ ಬಿಟ್ಟಿದ್ದಾನೆ. ಈತ ತೋರಿಸಿದ ಜಾಗವನ್ನೇ ಇವತ್ತು ಪೊಲೀಸರು ಅಗೆದಿದ್ದಾರೆ. 15 ಅಡಿ ಅಗೆದರು ವೀಕ್ಷಕರೇ. ಅಲ್ಲಿ ಭಾರತೀಯ ಮೃತದೇಹ ಸಿಕ್ಕೇ ಬಿಟ್ಟಿತ್ತು.